ಊರೂರು ಅಡ್ಡಾಡೋದು ಸ್ವಲ್ಪ ಕಮ್ಮಿ ಮಾಡಿರಿ ಅಂತೇಳಿ ಎಲ್ಲ ಕಮೆಂಟ್ ಮಾಡಿದ್ರಿ. ಊರೂರು ಅಡ್ಡಾಡಿದ್ದಕ್ಕಾಗಿಲ್ರಿ ಅದು. ಯಾಕಂದ್ರೆ ಅದು ಎದ್ದಂತ ಹೇಳಿ ನೋಡ್ರಿ, ಕೆಟ್ಟ ಒಂದು ಗಳಿಗೆ ಅಂತಾರಲ್ಲ ಆ ಟೈಪ್ ರೀ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಊರೂರು ಅಡ್ಡಾಡಕ್ಕಂತೂ ಎಲ್ಲಿ ಹೋಗಿಲ್ಲ. ಹೋಗ್ತಿದ್ದೆ, ಕೆಲಸ ಮಾಡಕ್ಕೆ ಹೋಗ್ತಿದ್ದೆ ಅಂತ ಖಾಲಿ ಉಪ್ರಾಟಿ ಅಂತೂ ಊರೂರು ಅಡ್ಡಾಡಂಗಿಲ್ಲ ನಾವು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತು ಕಾವ್ಯ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತಾಗಿದ್ದೀರ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಬರ್ರಿ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಎಷ್ಟು ದಿನ ಆಯ್ತಪ್ಪ ಅಂದ್ರೆ ಏನಿಲ್ಲ ಅಂದರೂ ಒಂದು ವಾರದ ಮ್ಯಾಲಾಗಿದ್ರಿ ಈಗ ವಿಡಿಯೋ ಹಾಕಲ್ಲೇ ನಾನು. ಅದಕ್ಕೆ ಇವತ್ತು ಏನಾದರೂ ಮಾಡಿ ಹಾಕಬೇಕು ಅಂತೇಳಿ ಮಾಡಿ ಹಾಕಕತ್ನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂದ್ರೆ, ನಾನು ಹೇಳಿದ್ನೆಲ್ಲ ಮೊನ್ನೆ ಲೈವಿಗೆ ಬಂದಾಗ ಹೇಳಿದ್ದೆ. ನನಗೆ ಯಾಕೋ ಏನಾಗಿತ್ತು, ನನಗೆ ಹುಷಾರಿಲ್ಲಂಗೆ ಏನಾಗಿತ್ತು ಅಂತೇಳಿ ಇದು ಮಾಡಿದ್ರಿ. ಹಂಗೆ ನೀವು ಕಮೆಂಟು ಮಾಡಿದ್ರಿ, ಯಾರೋ ಗೊತ್ತಿಲ್ಲ. ಊರೂರು ಅಡ್ಡಾಡೋದು ಸ್ವಲ್ಪ ಕಮ್ಮಿ ಮಾಡಿರಿ ಅಂತೇಳಿ ಎಲ್ಲ ಕಮೆಂಟ್ ಮಾಡಿದ್ರಿ. ಊರೂರು ಅಡ್ಡಾಡಿದ್ದಕ್ಕಾಗಿಲ್ರಿ ಅದು. ಯಾಕಂದ್ರೆ ಅದು ಎದ್ದಂತ ಹೇಳಿ ನೋಡ್ರಿ, ಕೆಟ್ಟ ಒಂದು ಗಳಿಗೆ ಅಂತಾರಲ್ಲ ಆ ಟೈಪ್ ರೀ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಊರೂರು ಅಡ್ಡಾಡಕ್ಕಂತೂ ಎಲ್ಲಿ ಹೋಗಿಲ್ಲ. ಹೋಗ್ತಿದ್ದೆ, ಕೆಲಸ ಮಾಡಕ್ಕೆ ಹೋಗ್ತಿದ್ದೆ ಅಂತ ಖಾಲಿ ಉಪ್ರಾಟಿ ಅಂತೂ ಊರೂರು ಅಡ್ಡಾಡಂಗಿಲ್ಲ ನಾವು ಸಿಕ್ಕಂಗೆ. ಯಾಕಂದ್ರೆ ಅಷ್ಟು ಊರೂರು ಅಡ್ಡಾಡ್ರೆ ನಮಗೇನು ಸಿಗೋದಿಲ್ಲ ರೀ ಹೇಳ್ಬೇಕಂದ್ರೆ. ನಿಜ ಹೇಳ್ತೀನಿ. ಅವರಿಗೆ ಕಮೆಂಟು ಕೂಡ ವಾಪಸ್ ರಿಪ್ಲೈ ಮಾಡೇನಿ ನಾನು. ಪ್ಲೀಸ್ ಹಂಗೆ ಯಾರು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಊರೂರು ಅಡ್ಡಾಡೇವಿ ಇಲ್ಲ ಅನ್ನಲ್ಲ, ಬಟ್ ಕೆಲ್ಸಕ್ಕೋಸ್ಕರ ಅಡ್ಡಾಡೇವಿ. ಹಂಗೆ ಯಾರು ಖಾಲಿ ಉಪ್ರಾಟಿ ಅಡ್ಡಾಡಕ್ಕೆ ಇದು ಹೋಗಿ ಮಜಾ ಮಾಡಿ ಬರೋಕೆ ಯಾರು ಅಡ್ಡಾಡೋದಿಲ್ರಿ ಕರೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಲ್ಲಿ ದುಡಿಕೆ ಐತಿಪ್ಪ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕಾಗ್ತೈತಿ ಅಲ್ಲ. ಅದ್ರ ಸಲುವಾಗಿ ಇದು ಮಾಡಿದ್ವಿ, ಅಡ್ಡಾಡ್ಕೊತ ಇದನ್ನು ಮಾಡ್ಕೊತ ಇದ್ವಿ ಅಷ್ಟು, ಮತ್ತೇನಿಲ್ಲ. ಹಂಗೆ ಇನ್ನೊಂದು ಏನಪ್ಪ ಅಂದ್ರೆ, ನನಗೆ ಏನಾಗಿತ್ತಪ್ಪ ಅಂತಂದ್ರೆ, ನನಗೆ ಸ್ವಲ್ಪ ಗಾಳಿ ಆದಂಗೆ ಆಗಿತ್ತು ರೀ. ಯಾಕೋ ಗೊತ್ತಿಲ್ಲ. ಅದು ಎರಡು ಅದಾವಂತ ಭಾಳ ದಿವ್ಸದ ಮ್ಯಾಲೆ ಗೊತ್ತಾಗಿತ್ತು ನನಗದು. ಅದು ಫಸ್ಟಿಗೆ ಅಂದ್ರೆ ಪ್ರೆಗ್ನೆನ್ಸಿ ಮುಗಿದ ಮೇಲೆ ನನಗೆ ಗೊತ್ತಾಗಿದ್ದದು. ಅಂದ್ರೆ ಪ್ರೆಗ್ನೆನ್ಸಿ ಅಂದ್ರೆ ಪ್ರೀತುನ ಹಡದ ಮೇಲೆ ನನಗೆ ಸ್ವಲ್ಪ ದಿನ ಬಿಟ್ಟು ಅದು ಆಗೈತಂತ. ಹಸಿ ಮೈಯಾಗ ಅದು ಆಗಿದ್ದಾಗ ಗೊತ್ತಾಗಿಲ್ಲ. ಒಳಗೊಳಗೆ ಸಣ್ಣ ಮಾಡ್ತೈತಂತಾರಲ್ರಿ, ಆ ಟೈಪ್ ಆಗಿತ್ತಂತ. ನಾ ಏನು ಮಾಡ್ತೀನೋ ನಮ್ಗೆ ಗೊತ್ತಾಗಂಗಿಲ್ಲ ರೀ ಅದು ಯಾವುದು. ಹಂಗೆ ಯಾಕಪ್ಪ ಹಿಂಗ್ಯಾಕೆ ಆಗತ್ತೈತಪ್ಪ ಅಂತಂದ್ರೆ, ಅದು ತಗೊಂಡು ಹೋಗಬೇಕು ಅಂತಂತ ಅಂದ್ರೆ ನಾನು ಕೊಂದು ಅದ್ರ ಜೊತೆ ತಗೊಂಡು ಹೋಗಬೇಕು ಅಂತ ಅಂತಿತ್ತಂಥದ್ದು. ಒಟ್ಟು ಹೀಗೆಲ್ಲ ಅನ್ನತ್ತಿದ್ರು. ಆಮೇಲೆ ಬೇಕಾದಷ್ಟು ಎಲ್ಲ ಗುಡಿಗೆಲ್ಲ ಹೋಗಿ ಬಂದೇವ್ರಿ, ಬಟ್ ಏನೂ ಉಪಯೋಗ ಆಗ್ತಾಯಿಲ್ಲ. ಯಾಕಂದ್ರೆ ಮಂಡದಾವು, ಅದು ಒಂದೇ ಇಲ್ಲ, ಎರಡು ಅದಾವು. ಒಂದು ಗಂಡು ಗಾಳಿ ಐತಿ, ಆಮೇಲೆ ಇನ್ನೊಂದು ಹೆಣ್ಣು. ಅದು ಎರಡೂ ಸೇರಿ ಸ್ವಲ್ಪ ತ್ರಾಸಾಗಿತ್ತು ನನಗೆ. ಭಾಳ ಅಂದ್ರೆ ಭಾಳ ಇದಾಗ್ಬಿಟ್ಟಿತ್ತು. ಹಂಗೆ ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಯಾಕಂದ್ರೆ ಊರಿಗೆ ಹೋಗೋಕ್ಕಾಗಲಿಲ್ಲ, ನನಗೆ ಆರಾಮಿಲ್ಲಲ್ರಿ. ಅದ್ರ ಸಲುವಾಗಿ ಮೂರು ಸಂಜೆಲೆ ಎಲ್ಲ ರಾತ್ರಿ ಓಡಾಡೋದು ತ್ರಾಸಕ್ಕೈತಂತೇಳಿ ಗುಡಿಗೆ ಹೋಗಿ ಬಂದಿವಿ. ಗುಡಿಗೆ ಇಲ್ಲೇ ಮೈಲಾರಜ್ಜಿಗೆ ಹೋಗಿದ್ದೀವಿ ರೀ. ಆಮೇಲೆ ಒಕ್ಕಡ್ಗಾತ್ರಿ ಅಂದ್ರೆ ಇದಕ್ಕೆ ಹೋಗಿದ್ದೀವಿ ನೋಡ್ರಿ. ಆವಾಗ ನನಗೆ ಗೊತ್ತಾಗಿದ್ದದು. ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು ನನಗೆ. ಏನೋ ಗೊತ್ತಿಲ್ಲ, ಒಟ್ಟು ಎಲ್ಲರೂ ಅಂತಾರೆ ಭಾಳ ತ್ರಾಸ ಮಾಡ್ಕೊಂಡೇನಂತೇಳಿ. ನನಗೆ ಗೊತ್ತಾಗಂಗಿಲ್ಲ. ಆಮೇಲೆ ಅದು ಬಿಟ್ಟು ಹೋದ್ಮೇಲೆ ಏನೈತಲ್ರಿ, ಅದು ಸ್ವಲ್ಪ ಸೈಡಿಗೆ ಸರಿದಾಗ ನನಗೆ ಮೈಯಾಗಿ ಏನಾಗೈತೆ ಅನ್ನೋದು ಗೊತ್ತಾಗ್ತೈತಿ. ಹಂಗೆ ಅದು ಏನು ಮಾಡ್ತೈತೆ ಅಂತೇಳಿ ನಮ್ಗೆ ಹೇಳೋಕ್ಕಾಗಂಗಿಲ್ಲ ರೀ. ಯಾವ ಟೈಮ್ದಾಗ ಯಾವ ರೀತಿ ಇರ್ತೈತಿ ಅಂತ ನಾನು ಅಂತೇಳಿ ಎಲ್ಲರೂ ಬಿಡ್ಸಕ್ಕೆ ಭಾಳ ಟ್ರೈ ಮಾಡ್ಯಾರಂತ. ಬಟ್ ಅದು ಅಷ್ಟೊಂದು ತೋರಿಸ್ಕೊಟ್ಟಿಲ್ಲ ಅದು ನಮ್ಗೆ. ಅದು ಯಾವಾಗಲಿದ್ರು ಹೆದರ್ತಿದ್ನಲ್ರಿ. ನಿಮ್ಗೆ ಗೊತ್ತೈತಿ, ಎಷ್ಟೋ ವಿಡಿಯೋಗಳು ಮಾಡಿ ಹಾಕಿಬಿಟ್ಟೆ. ನನಗೆ ಯಾಕೋ ಆರಾಮಿಲ್ಲಂಗೆ ಆಗೈತೆ ಅಂತೇಳಿ
ಫುಲ್ ಭಾಳ ಅಂದ್ರೆ ಭಾಳ ವಿಡಿಯೋ ಮಾಡಿ ಹಾಕೀನಿ ನಾನು. ಹಿಂಗ್ಯಾಕೆ ಆಗತ್ತೈತೆ ಅಂತೇಳಿ ಗೊತ್ತಿಲ್ಲ ನನಗೆ. ಬಟ್ ಮನ್ಯಾಗೆಲ್ಲ ಶಾಂತಿ ಮಾಡಿಸ್ಬೇಕಂತೇಳಿ ಮಾಡಿದ್ದೆ. ಬಟ್ ಈಗ ಬ್ಯಾಡ ಅಂತೇಳಿ ಬಿಟ್ಟೇನಿ. ಯಾಕಂದ್ರೆ ಅದು ಮನೆ ಸ್ವಲ್ಪ ಗಾಳನೂ ಆಗೈತ್ರಿ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಒಳ್ಳೆ ಕಾರ್ಯ ಮಾಡಿಬಿಟ್ಟು ಆಮೇಲೆ ಹೋಮ ಶಾಂತಿ ಮಾಡಿಸಿರ ಮನಿನೂ ಗಟ್ಟು ಬಂಧನ ಆಗ್ತೈತಿ ಅಂತೇಳಿ ಸುಮ್ಮನೆ ಅದೇನಿ. ಹಂಗೆ ಈಗ ಎಲ್ಲರೂ ಅಂತಾರ್ರಿ ಎಲ್ಲಿ ಹೋಗಿ ತೋರಿಸೋದು ಏನು ಮಾಡೋದು ಅಂತೇಳಿ ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಬಟ್ ನನಗೆ ಹುಡುಗನೂ ಅದಾನು, ಹುಡುಗನ ಕರ್ಕೊಂಡು ಎಲ್ಲಿ ಹೋಗೋಕ್ಕಾಗಂಗಿಲ್ಲ ರೀ. ಸಣ್ಣ ಪಾಪು ಅಲ್ರಿ, ಅದ್ರ ಸಲುವಾಗಿ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಎಷ್ಟೋ ಕಷ್ಟಪಟ್ಟು ಇದನ್ನು ಮಾಡಿಕೊಂಡು ಹೆಂಗೋ ಒಂದು ಜೀವನ ನಡ್ಸಾತೇನೆ ರೀ ಈಗಂತೂ ಹೇಳ್ಬೇಕಂದ್ರೆ. ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ ಅದಾರ, ಪಾಪ ಅವ್ರಿಗೂ ಬಿಟ್ಟು ಬರೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮ್ಮದು ಫೈನಾನ್ಸ್ ಪ್ರಾಬ್ಲಮ್ ಭಾಳ ಐತಿ. ಅದ್ರ ಸಲುವಾಗಿ ಅವರು ಅಲ್ಲೇ ಇದ್ದಾರೆ. ನಾನು ಬಂದು ಇಲ್ಲಿ ಇದಕ್ಕೆ ಬಂದಿದ್ದೆ ಊರಿಗೆ. ಹಂಗೆ ನಾನು ನಾಳೆಗೆ ಸೌದತ್ತಿಗೆ ಬರಾಕತ್ತೇನೆ ರೀ. ಸೌದತ್ಯಾಗ ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಹಂಗೆ ನಮ್ಮ ಒಬ್ಬರು ಯಾರಾದರೂ ಫಾಲೋವರ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಹಾಕ್ರಿ, ನಾಳೆ ಸಿಗ್ತೇವೆ ಅಂಥೇಳಿ. ಸಿಗೋಣಂತ್ರಿ ನಿಜವಾಗ್ಲೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನನಗಂತೂ ಬರೋ ಆಸೆ ಭಾಳ ಇತ್ತು. ಯಾಕಂದ್ರೆ ನಾಳೆ ಯಲ್ಲಮ್ಮಗುಡ್ಡಕ್ಕೆ ಬರಾಕತ್ತಿದ್ದೆ ನಾನು. ಯಲ್ಲಮ್ಮಗುಡ್ಡಕ್ಕೆ ಬಂದು ಅತ್ತ ಸೌದತ್ತಿಗೆ ಬರ್ಬೇಕಲ್ರಿ, ಅದ್ರ ಸಲುವಾಗಿ ನಾಳೆ ಬರಾಕತ್ತಿದ್ದೆ. ಅದ್ರ ಸಲುವಾಗಿ ಬರ್ರಿ ಪ್ಲೀಸ್. ಯಾರಾದರೂ ಹಂಗೆ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಪ್ಲೀಸ್ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ. ಇನ್ನೂ ಐತಿ ಮಾಡೋದು. ಇಲ್ಲಿ ನೋಡ್ರಿ, ಇವ್ನು ನೋಡ್ರಿ ಫುಲ್ ಮಸ್ತ್ ಮಜಾ ಮಾಡಾಕತ್ಬಿಟ್ಟ ನೀವು ಇಲ್ಲಿ ಬಂದು. ಅಷ್ಟೆಲ್ಲ ಮಾಡ್ತಾ ಹಂಗೆ ಎಲ್ಲಿ ಹೋಗಬೇಕು ತೋರಿಸ್ತಾ ಗೊತ್ತಾಗತ್ತಿಲ್ರಿ. ಯಾರಾದರೂ ನಿಮ್ಗೆ ಅಂಥದ್ದು ಏನಾದರೂ ಪ್ಲೇಸ್ ಗೊತ್ತಿದ್ರೆ, ಅಷ್ಟು ಒಳ್ಳೆ ಪ್ಲೇಸ್ ಇದ್ರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿರಿ. ಯಾಕಂದ್ರೆ ನಾನು ಅಲ್ಲೆಲ್ಲ ಹೋಗಿ ನನ್ನ ದೌಡು ಹುಷಾರಾಗಬೇಕಂತ ಭಾಳ ಆಸೆ ಐತಿ. ಯಾಕಂದ್ರೆ ಯಾವ ಹೊತ್ತಿನಾಗ ಏನಾಗ್ತೈತೆ ಗೊತ್ತಿಲ್ಲ. ಮೊನ್ನೆ ಅಂತೂ ನನಗೆ ಏನು ಅರಿವು ಇರಾಕಿಲ್ರಿ. ಒಂದಿನ ಅಂದ್ರೆ ಸಂಡೇ ದಿವಸ ಇರ್ತದ, ಅವತ್ತು ಅಮಾವಾಸ್ಯೆ ಇತ್ತು. ಅವತ್ತು ನನಗೆ ಜಾಸ್ತಿ ಅಂದ್ರೆ ಕೈಯಾಗೆಲ್ಲ ಬಳಿ ಇದ್ವು. ಎಲ್ಲ ಬಳಿ ಎಲ್ಲ ಹೊಡ್ಕೊಂಡು ಕೈ ತುಂಬ ಫುಲ್ ರಕ್ತ ಆಗಿ ಹೇಳೇನು ನಾನು ನಿಮ್ಗೆ ಈಗ ವಿಡಿಯೋದಾಗ ಆಲ್ರೆಡಿ. ಕೈಯೆಲ್ಲ ರಕ್ತ ಆಗಿ ಫುಲ್ ಎಲ್ಲ ಇದೆಲ್ಲ ಆಗಿತ್ತು. ಹಂಗೆ ಸುರೇಬಾನಕ್ಕೆ ಕರ್ಕೊಂಡು ಹೋಗಿದ್ರಿ ನನ್ನ. ಸುರೇಬಾನದ ಅಜ್ಜಾರ ಅಂತಾರಲ್ರಿ, ಅಲ್ಲಿ ಹೋಗಿದ್ವಿ. ಬಟ್ ಅಲ್ಲಿ ಹೋದಾಗ ನೋಡ್ರಿ ಇಲ್ಲಿ ಫುಲ್ ಕೈ ಎಲ್ಲ ಹರ್ಕೊಂಡು ಎಲ್ಲ 1 ಕಿಲೋಮೀಟ್ರ್ ತನಕ ಓಡೋಗಿದ್ನಿ ಅಂತ್ರಿ. ನನಗರ ನಾವರ ಸ್ಪೋರ್ಟ್ಸ್ನಾಗರ ರನ್ನಿಂಗ್ ಅತಿ ಏನು ಮಾಡಿಲ್ಲ, ಮಾಡೇವಿ ಬಟ್ ಇಲ್ಲ ಅನ್ನಲ್ಲ. ಬಟ್ ಕಬಡ್ಡಿ ಖೋಖೋ ಇಂಥದ್ದೆಲ್ಲ ಆಡೇನ್ರಿ. ಬಟ್ ಇದು ರನ್ನಿಂಗ್ ಅತಿ ಹೋಗಿಲ್ರಿ ನಾನು ಯಾವತ್ತು. ಅದ್ರ ಸಲುವಾಗಿ 1 ಕಿಲೋಮೀಟ್ರ್ ಅಂತ್ರಿ, 1 ಕಿಲೋಮೀಟರ್ ದೂರ ಕಾರ್ ಗಾಡಿಗೆ ಸಿಗ್ಲಂಗೆ ಓಡೋಗೇನಂತ್ರಿ. ಅದ್ರ ಸಲುವಾಗಿ ಹೆದ್ರಿಗೆ ಬರಾಗದೈದು ನನಗೆ ಭಾಳ. ಕಾರ್ ಗಾಡಿ ತೊಗೊಂಬಂದು ಹಿಡ್ಕೊಂಡು ಹೋಗ್ಯಾರ ನನ್ನ. ಭಾಳ ಅಂದ್ರೆ ಭಾಳ ಫೀಲ್ ಆಗದೈತ್ರಿ. ಯಾಕಂದ್ರೆ ಇಂಥ ಸಿಚುವೇಶನ್ ಒಳಗೆ ನನಗೆ ಸ್ವಲ್ಪ ಇದನ್ನು ಆಗ್ತೈತಿ. ಅದ್ರ ಸಲುವಾಗಿ ಏನೋ ಒಂಥರ ಭಯ ಅನ್ಸಾತೈತಿ. ಬಟ್ ಇದು ಹೇಳಿದ್ದೆ ನಾನು ನಿಮ್ಗೆ ಭಾಳ ಆಲ್ರೆಡಿ ಹಂಗಾಗತ್ತೈತೆ ಅಂತೇಳಿ. ಇನ್ನು ಮುಂದಿಂದನ್ನು ನಾನು ನಿಮ್ಗೆ ಪಾರ್ಟ್ 2 ಆಗಿ ನಾಳೆ ಬಿಡ್ತೇನಂತ. ಹಂಗೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಅನ್ನಕ್ಕೆ ಬರಲ್ಲ ಆ್ಯಂಡ್ ಮಾಡಾಕತ್ತೇನ್ರಿ. ಹಂಗೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನನ್ನ ಫೇಸ್ಬುಕ್ ಐ ಡಿನ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ, ಹೋಗಿ ಫಾಲೋ ಆಗ್ರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಆಗಿ ನನಗೆ ಎಲ್ಲ ಮೆಸೇಜ್ ಮಾಡ್ಬೋದು, ಆರಾಮಾಗಿ ಚಾಟಿಂಗ್ ನಡೆಸ್ಬೋದು ಅಂತ ಹೇಳ್ತಾ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ
ಇದನ್ನ ಮಾಡ್ರಿ, ಕಷ್ಟ ಸುಖ ಮಾತಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಬಾಯ್.